ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಮೊದಲ ಫೈನಲಿಸ್ಟ್ ಯಾರು ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇತ್ತು. ಟಿಕೆಟ್ ಟು ಫಿನಾಲೆ ಯಾರಿಗೆ ಸಿಗುತ್ತೆ? ಭವ್ಯ ಅವರಿಗೆ ಸಿಗುತ್ತಾ, ರಜತ್ ಅವರಿಗೆ ಸಿಗುತ್ತಾ, ತ್ರಿವಿಕ್ರಮ್ಗೆ ಸಿಗುತ್ತಾ, ಹನುಮಂತ್ಗೆ ಸಿಗುತ್ತಾ ಅನ್ನುವಂಥ ಒಂದು ಕುತೂಹಲ ಎಲ್ಲರಲ್ಲೂ ಕೂಡ ಇತ್ತು. ಆದರೆ ಈ ಒಂದು ಕುತೂಹಲಕ್ಕೆ ಇದೀಗ ತೆರೆ ಬಿದ್ದಿರುವಂಥದ್ದು ಬಿಗ್ ಬಾಸ್ ಮೊದಲ ಫೈನಲಿಸ್ಟ್ ಯಾರು ಈ ಸ್ಪರ್ಧೆಯ ಪಾಲಾಯಿತು. ಟಿಕೆಟ್ ಟು ಫಿನಾಲೆ ಕೊನೆಯ ಕ್ಷಣದಲ್ಲಿ ಬಿಗ್ ಬಾಸ್ ಒಂದು ಟ್ವಿಸ್ಟನ್ನು ಕೊಟ್ಟರು. ಬಿಗ್ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಹಾಗಾದರೆ ಆ ಟ್ವಿಸ್ಟ್ ಏನು, ಯಾರು ಟಾಸ್ಕನ್ನು ಗೆದ್ರು, ಯಾರಿಗೆ ಟಿಕೆಟ್ ಸಿಕ್ತು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಎಂಡ್ ಆಗಿದೆ. ಸ್ನೇಹಿತರೆ, ಇದರಲ್ಲಿ ಯಾರೂ ಊಹಿಸಿರದ ಸ್ಪರ್ಧಿ ಗೆದ್ದಿದ್ದು ಮೊದಲ ಫೈನಲಿಸ್ಟ್ ಆಗಿದ್ದಾರೆ. ಸೊ ಫಿನಾಲೆ ಟಿಕೆಟ್ ಗೆದ್ದಿರುವಂಥ ಈ ಸ್ಪರ್ಧಿ ನೇರವಾಗಿ ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು 1-2 ವಾರ ಅವ್ರು ಯಾವ ರೀತಿಯಾಗಿ ಅಂದರೆ ಟಿಕೆಟ್ಗೋಸ್ಕರ ಅಥವಾ ಉಳಿಬೇಕು ಅನ್ನುವಂಥದ್ದಾಗಿ ಆಡಬೇಕು ಅನ್ನುವಂಥದ್ದು ಏನೂ ಇಲ್ಲ. ಡೈರೆಕ್ಟ್ ಫಿನಾಲೆ ವೇದಿಕೆಗೆ ಆಯ್ಕೆಯಾಗಿರುವಂಥದ್ದು. ಈ ವಾರ ಪೂರ್ತಿ ಬಿಗ್ ಬಾಸ್ ಸರಣಿ ಟಾಸ್ಕ್ಗಳನ್ನು ನೀಡಿದರು. ಈ ಎಲ್ಲ ಟಾಸ್ಕ್ಗಳ ಬಳಿಕ ಅಂತಿಮವಾಗಿ ಹನುಮಂತ, ಭವ್ಯಗೌಡ, ತ್ರಿವಿಕ್ರಮ್, ರಜತ್ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡೋದಕ್ಕೆ ಆಯ್ಕೆಯಾಗ್ತಾರೆ. ಈ 4ರಲ್ಲಿ ಒಬ್ಬರು ಈಗ ಫಿನಾಲೆ ಟಿಕೆಟ್ ಪಡೆದು ಮೊದಲ ಫೈನಲಿಸ್ಟ್ ಆಗಿದ್ದಾರೆ. ಸ್ನೇಹಿತರೆ, ಸೊ ಟಿಕೆಟ್ ಟು ಫಿನಾಲೆ ಟಾಸ್ಕ್ ತುಂಬಾ ಟಫ್ ಆಗಿತ್ತು. ರಜತ್ ಆಗಿರ್ಬೋದು, ಭವ್ಯ, ತ್ರಿವಿಕ್ರಮ್, ಹನುಮಂತ ಅವರಲ್ಲಿ ಯಾರು ಗೆಲ್ತಾರೆ ಅನ್ನುವಂಥ ಕುತೂಹಲ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಇತ್ತು. ಯಾಕಂತಂದರೆ ಈ ಟಾಸ್ಕ್ ತುಂಬ ಕಷ್ಟಕರವಾಗಿತ್ತು. ಸೊ ಫಿನಾಲೆ ಟಿಕೆಟ್ ಕೊಡೋದಕ್ಕೆ ಅದಿತಿ ಪ್ರಭುದೇವ್ ಹಾಗೆ ಶರಣ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ. ಸೊ ಅದಿತಿ ಪ್ರಭುದೇವ್ ಹಾಗೆ ಶರಣ್ ಚೂಮಂತರ್ ಸಿನಿಮಾ ಪ್ರಚಾರಕ್ಕಾಗಿ ಬರ್ತಾರೆ. ಸೊ ಟಾಸ್ಕ್ ಗೆದ್ದ ಈ ಸ್ಪರ್ಧಿಗೆ ಫಿನಾಲೆ ಟಿಕೆಟ್ ಕೊಟ್ಟು ವಿಶ್ ಕೂಡ ಮಾಡಿದ್ದಾರೆ. ಈ ಟಾಸ್ಕ್ ಏನಿತ್ತು ಅಂತಂದರೆ, ಒಂದು ಕಬ್ಬಿಣದ ಟ್ರಂಕನ್ನು ಇಟ್ಟು ಅದಕ್ಕೆ ಬೀಗವನ್ನು ಹಾಕಲಾಗಿತ್ತು. ಅದರ ಒಳಗೆ ಟಿಕೆಟ್ ಟು ಫಿನಾಲೆ ಅಂತ ಬರೆದಂಥ ಪತಾಕೆಯನ್ನು ಇಡಲಾಗಿತ್ತು. ಅಂದರೆ ಫ್ಲಾಗ್ ಇತ್ತು. ಸ್ನೇಹಿತರೆ, ಇದನ್ನು ಅನ್ಲಾಕ್ ಮಾಡಬೇಕಾಗುತ್ತೆ. ಇದಕ್ಕಾಗಿ ಬಲೆಯ ಮಾದರಿಯಲ್ಲಿ ಹೆಣೆದಂಥ ಹಗ್ಗದಲ್ಲಿ ಜೋತು ಬಿದ್ದು ಕೀಯನ್ನು ತೆಗಿಬೇಕಾಗತ್ತೆ. ಅದಾದ ಮೇಲೆ ಟ್ರಂಕ್ ಅನ್ಲಾಕ್ ಮಾಡಬೇಕು. ಸೊ ಟಿಕೆಟ್ ಟು ಫಿನಾಲೆ ಪತಾಕೆಯನ್ನು ತೆಗೆದುಕೊಂಡು ಬಲೆಯ ಮೇಲೆ ಹತ್ತುತ್ತಾ ಹೋಗಬೇಕಾಗತ್ತೆ. ಅದರ ಮೇಲಿರುವಂಥ ಟಾಪ್ ಮೇಲೆ ನಿಲ್ಲಬೇಕು. ಅಲ್ಲಿ ಪತಾಕೆಯನ್ನು ಇಟ್ಟು ಬಿಗ್ ಬಾಸ್ ಅಂತ ಹೇಳಿದ್ರೆ ಟಾಸ್ಕ್ ಪೂರ್ಣಗೊಳ್ಳುತ್ತೆ. ಇದು ಒಬ್ಬರಾದ್ಮೇಲೆ ಒಬ್ಬರು ನಡೆಯುವಂಥ ಟಾಸ್ಕ್ ಆಗಿತ್ತು. ಅಂದರೆ ಟೈಮ್ ನೋಡ್ತಾ ಇದ್ರು, ಯಾರು ಹೆಚ್ಚು ಟೈಮ್ ತೆಗೆದುಕೊಳ್ತಾರೆ ಅಂತ. ಸೊ ಟಿಕೆಟ್ ಟು ಫಿನಾಲೆ ಟಾಸ್ಕನ್ನು ಯಾರು ಕಡಿಮೆ ಸಮಯದಲ್ಲಿ ಮುಗಿಸ್ತಾರೋ ಅವರು ಗೆಲ್ತಾರೆ ಅಂತ ಬಿಗ್ ಬಾಸ್ ಹೇಳಿದರು. ಈ ಟಾಸ್ಕನ್ನು ಎಲ್ಲರೂ ಕೂಡ ಸಖತ್ತಾಗಿ ಆಡಿದರು. ಆದರೆ ಒಬ್ಬ ಸ್ಪರ್ಧಿ ಎಲ್ಲರಿಗಿಂತ ಕಡಿಮೆ ಸಮಯದಲ್ಲಿ ಮುಗಿಸಿ ಫಿನಾಲೆ ಟಿಕೆಟ್ ಗೆದ್ದಿದ್ದಾರೆ. ಸ್ನೇಹಿತರೆ, ಅಂದರೆ ಟಾಸ್ಕನ್ನು ನೋಡುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ತ್ರಿವಿಕ್ರಮೇ ಪಕ್ಕ ವಿನ್ನರ್ ಅಂತ ಅಂದ್ಕೊಂಡಿದ್ರು. ಅದು ಕೂಡ ಸುಳ್ಳಾಗಿದೆ. ರಜತ್ ತುಂಬ ಸ್ಲೋ ಆಗಿ ಆಟವನ್ನು ಆಡ್ತಾ ಇದ್ರು. ಭವ್ಯ ಆಗಿರ್ಬೋದು, ತ್ರಿವಿಕ್ರಮ್ ಆಗಿರ್ಬೋದು, ಹನುಮಂತಗೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ರು. ಸೊ ಸಿಂಗರ್ ಹನುಮಂತು ಟಿಕೆಟ್ ಟು ಫಿನಾಲೆ ಟಾಸ್ಕ್ ಗೆದ್ದು ಮೊದಲ ಫೈನಲಿಸ್ಟ್ ಆಗಿದ್ದಾರೆ. ಸ್ನೇಹಿತರೆ, ಹನುಮಂತ ಟಾಸ್ಕನ್ನು ಕಡಿಮೆ ಸಮಯದಲ್ಲಿ ಮುಗಿಸಿ ಫಿನಾಲೆ ಟಿಕೆಟನ್ನು ಪಡೆದಿದ್ದಾರೆ. ಅದು ಕೂಡ ತ್ರಿವಿಕ್ರಮ್ ಹಾಗೆ ಹನುಮಂತಾಗೆ ಕೇವಲ 2 ಸೆಕೆಂಡ್ಗಳಷ್ಟೇ ಅಂತರ ಇದ್ದಿದ್ದು. ಸೊ ತ್ರಿವಿಕ್ರಮ್ 2 ನಿಮಿಷ 29 ಸೆಕೆಂಡ್ ಏನೋ ತಗೊಂಡಿದ್ರೆ, ಹನುಮಂತ 2 ನಿಮಿಷ 27 ಸೆಕೆಂಡನ್ನು ತೆಗೆದುಕೊಂಡು ಟಿಕೆಟ್ ಟು ಫಿನಾಲೆ ಟಾಸ್ಕನ್ನು ಗೆಲ್ತಾರೆ. ಸೊ ಈ ಮೂಲಕ ಅವರು ನೇರವಾಗಿ ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಸೊ ಹಾಗಾಗಿ ಇದನ್ನು ಅನೌನ್ಸ್ ಮಾಡಿದ್ದು ಅದಿತಿ ಪ್ರಭುದೇವ್ ಹಾಗೆ ಶರಣ್. ಸ್ನೇಹಿತರೆ, ಈ ಹಿಂದೆನೇ ಗೌತಮಿ ಆಗಿರ್ಬೋದು, ಮೋಕ್ಷಿತಾ ಪೈ ಅವರಿಗೆ ಗೊತ್ತಿತ್ತು ಯಾರು ವಿನ್ನರ್ ಆಗ್ತಾರೆ ಅಂತ. ಯಾಕಂತಂದರೆ ಅವರೇ ಉಸ್ತುವಾರಿ ಮಾಡಿದ್ದು, ಹನುಮಂತ ಅವರಿಗೆ ಉಸ್ತುವಾರಿ ಮಾಡಿದ್ದು ಇದೇ ಗೌತಮಿ ಅವರು. ಸೊ ಹಾಗಾಗಿ ಸ್ವಲ್ಪ 2 ಸೆಕೆಂಡ್ ಅಂತ ಬಂದರೆ ತ್ರಿವಿಕ್ರಮೂ ಆಯ್ಕೆ ಆಗುವಂಥ ಚಾನ್ಸಸ್ ಇತ್ತು. ಹಾಗೆ ಹನುಮಂತವರು ಇನ್ನೂ ಫಾಸ್ಟ್ ಮಾಡ್ಬೋದಿತ್ತು. ಬಟ್ ಅವರೇ ಸ್ವಲ್ಪ ಅಂದರೆ ಭಯ ಬಿದ್ದಿದ್ರು, ಕನ್ಫ್ಯೂಷನಲ್ಲಿದ್ದರು. ಆದರೂ ಕೂಡ ಟಿಕೆಟ್ ಟು ಫಿನಾಲೆ ಟಾಸ್ಕನ್ನು ಹನುಮಂತ ಗೆದ್ದಿದ್ದಾರೆ. ಸೊ ಈ ಮೂಲಕ ನೇರವಾಗಿ ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಸೊ ನೀವು ಅಂದ್ಕೊಂಡಿದ್ರಾ ಹನುಮಂತ ನೇರವಾಗಿ ಟಿಕೆಟ್ ಟು ಫಿನಾಲೆಯನ್ನು ಪಡಿತಾರೆ, ಫೈನಲ್ಗೆ ಎಂಟ್ರಿ ಕೊಡ್ತಾರೆ ಅಂತ? ಸೊ ನಿಮ್ಮ ಪ್ರಕಾರ ಯಾವ ಸ್ಪರ್ಧಿಗೆ ಟಿಕೆಟ್ ಟು ಫಿನಾಲೆ ಸಿಗಬೇಕಿತ್ತು? ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.